ಭಾರತದಲ್ಲಿ ಚಹಾ ಹುಟ್ಟಿ ಬೆಳೆದ ಕತೆ. ಅಸ್ಸಾಂ ಟೀ ಬ್ರಿಟಿಷರಿಗೆ ಪರಿಚಯಿಸಲ್ಪಟ್ಟು 200 ವರ್ಷ. ಅಸ್ಸಾಂ ಟೀ ಯಾರಿಗೆ ಗೊತ್ತಿಲ್ಲ ಹೇಳಿ. ಚಹಾ ಪ್ರಿಯರು ಪದೇ ಪದೇ ಕೇಳುವ, ಸೇವಿಸಲು ಇಚ್ಛಿಸುವ ಚಹಾ ಇದು. ಭಾರತದಲ್ಲಿ ಬೆಳೆದ ಅಸ್ಸಾಂ ಟೀ ಮೊದಲು ವಾಣಿಜ್ಯ ಮಾರುಕಟ್ಟೆ ಪ್ರವೇಶಿಸಿದ್ದು ಇಂಗ್ಲೆಂಡ್ನಲ್ಲಿ. ಈ ಸಂಭ್ರಮಕ್ಕೆ ಈಗ 200 ವರ್ಷ. ಭಾರತದಲ್ಲಿ ಬಹುತೇಕರಿಗೆ ಚಹಾ ಅಚ್ಚುಮೆಚ್ಚಿನ ಪಾನೀಯ. ಬ್ಲ್ಯಾಕ್ ಟೀಯಿಂದ ಹಿಡಿದು ಮಸಾಲೆ ಟೀ ತನಕ ಹಲವು ವೈರಟಿಗಳ ಚಹಾವನ್ನು ನಾವೆಲ್ಲರೂ ಸೇವಿಸುತ್ತಿದ್ದೇವೆ. ಚಹಾ ಬೆಳೆ ಭಾರತ ಮೂಲದ್ದೇ. ಎಷ್ಟು ವರ್ಷದಿಂದ ಭಾರತದಲ್ಲಿ ಚಹಾ ಬೆಳೆಯುತ್ತಿದ್ದಾರೆ? ಭಾರತಕ್ಕೆ ಚಹಾವನ್ನು ಪರಿಚಯಿಸಿದವರು ಯಾರು ಎಂಬ ಬಗ್ಗೆ ಒಮ್ಮೆಯಾದರೂ ಆಲೋಚಿಸಿದ್ದೇವಾ? ಚಹಾದ ರುಚಿ ಬಾಯಿ ತುಂಬಾ ಆವರಿಸಿ, ಅದರ ಸ್ವಾದ ಮನಸ್ಸು ತುಂಬಿದಾಗ ಇವೆಲ್ಲ ಎಲ್ಲಿ ನೆನಪಾಗುತ್ತವೆ? ಆದರೂ ಕೆಲವೊಮ್ಮೆ ಇಷ್ಟು ರುಚಿಯಾದ ಚಹಾವನ್ನು ಸೃಷ್ಟಿಸಿದ್ದು ಯಾರಪ್ಪ ಎಂದು ಕೆಲವರಾದರೂ ಅಂದುಕೊಂಡಿರುತ್ತೀರಿ. ನಿಜ, ಭಾರತದಲ್ಲಿನ ಚಹಾಕ್ಕೂ ಒಂದು ಇತಿಹಾಸವಿದೆ. ಭಾರತದ ಚಹಾ ಇತಿಹಾಸದಲ್ಲಿ ಈ ವರ್ಷ ಬಹಳ ಮಹತ್ವದ್ದು ಮತ್ತು ಸಂಭ್ರಮಾಚರಣೆಗೆ ಕಾರಣವಾದುದು. ನಾರ್ತ್ ಈಸ್ಟರ್ನ್ ಟೀ ಅಸೋಸಿಯೇಷನ್ ಅಸ್ಸಾಂ ಚಹಾದ 200 ವರ್ಷಗಳ ನೆನಪಿಗಾಗಿ ಈ ವರ್ಷ ಜನವರಿಯಲ್ಲಿ 1 ವರ್ಷದ ಸಂಭ್ರಮಾಚರಣೆಗೆ ಚಾಲನೆ ನೀಡಿದೆ. ಹೌದು, ಭಾರತದ ಚಹಾದ ಕತೆ ಇಲ್ಲಿಂದಲೇ ಶುರುವಾಗುವುದು. ಜಾಗತಿಕ ಮಟ್ಟದ ಚಹಾ ಉದ್ಯಮದಲ್ಲಿ ಭಾರತದ ಹೆಸರು, ಅಸ್ಸಾಂನ ಹೆಸರು ಮೊದಲು ಕಾಣಿಸಿಕೊಂಡದ್ದು 1823ರಲ್ಲಿ. ಈ ವರ್ಷ 2023. ಅಲ್ಲಿಗೆ 200 ವರ್ಷ. ಭಾರತೀಯ ಚಹಾ ಉದ್ಯಮದ ಈ ಬೆಳವಣಿಗೆ ನೆನಪಿಸಿಕೊಳ್ಳುವುದಕ್ಕೆ ಈ ವರ್ಷಾಚರಣೆ ಒಂದು ನಿಮಿತ್ತ. ಅಸ್ಸಾಂ ಟೀ ಎಂದಾಗಲೂ ನೆನಪಿಗೆ ಬರುವ ಮಣಿರಾಮ್ ದತ್ತಾ ಬರುವ. ಭಾರತದ ಅಸ್ಸಾಂ ಚಹಾವನ್ನು ಜಗತ್ತಿಗೆ ಪರಿಚಯಿಸಿದ ಕೀರ್ತಿಯನ್ನು ಬ್ರಿಟಿಷ್ ಸೇನಾಧಿಕಾರಿಗಳಾದ ಬ್ರೂಸ್ ಸಹೋದರರು ತೆಗೆದುಕೊಂಡರು. ವಾಸ್ತವದಲ್ಲಿ ಅಸ್ಸಾಂನಲ್ಲಿ ಇದನ್ನು ಸಿಂಪೋ ಸಮುದಾಯ ಗಿಡಮೂಲಿಕೆ ಪಾನೀಯವಾಗಿ ಬಹಳ ಪುರಾತನ ಕಾಲದಿಂದಲೇ ಬಳಸುತ್ತಿದ್ದರು. ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ ಮಣಿರಾಮ್ ದತ್ತಾ ಬರುವ ಇದನ್ನು ಬ್ರಿಟಿಷರಿಗೆ ಪರಿಚಯಿಸಿದರು ಎಂದು ನಂಬಲಾಗಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಸ್ಸಾಂ ಹೆಸರು ಬಂದಾಗ, ಪ್ರಸ್ತಾಪವಾದಾಗ ಮುಂಚೂಣಿಯಲ್ಲಿ ಕಾಣುವ ಪ್ರಮುಖ ಹೆಸರು ಸ್ವಾತಂತ್ರ್ಯ ಹೋರಾಟಗಾರ ಮಣಿರಾಮ್ ದತ್ತಾ ಬರುವ ಅವರದ್ದು. ಮಣಿರಾಮ್ ದತ್ತಾ ಬರುವಾಗೆ 1823ರಲ್ಲಿ 17 ವರ್ಷ ವಯಸ್ಸು. 1817ರಲ್ಲಿ ಬರ್ಮಿಯರ ಆಕ್ರಮಣದ ಆಂಗ್ಲೋ ಬರ್ಮೀಸ್ ಯುದ್ಧ ಸಂದರ್ಭದಲ್ಲಿ ಬರುವ ಅವರ ಕುಟುಂಬಕ್ಕೆ ಬಂಗಾಳಕ್ಕೆ ಹೋಗಿತ್ತು. ಅವರು ವಾಪಸ್ ಅಸ್ಸಾಂಗೆ ಬಂದಾಗ ಆ ಪ್ರದೇಶದ ಬ್ರಿಟಿಷರ ಅಧೀನದಲ್ಲಿತ್ತು. ಆರಂಭದಲ್ಲಿ ಅವರು ಬ್ರಿಟಿಷರ ಪರವಾಗಿ ನಿಂತುಕೊಂಡರು. ಗುವಾಹಟಿಗೆ ಬ್ರಿಟಿಷ್ ಸೈನ್ಯ ಮುನ್ನಡೆಸಲು ಬರುವ ನೆರವಾದರು. ಚಹಾ ಮಾರುಕಟ್ಟೆಯಲ್ಲೂ ಇತ್ತು ಚೀನಿ ಪಾರಮ್ಯ. ಇದೇ ಸಂದರ್ಭದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವು ಚಹಾ ಮಾರುಕಟ್ಟೆಯಲ್ಲಿ ಚೀನಿ ಏಕಸ್ವಾಮ್ಯವನ್ನು ಮುರಿಯಲು ಪ್ರಯತ್ನಿಸುತ್ತಿತ್ತು. ಇಂತಹ ಸನ್ನಿವೇಶದಲ್ಲೇ ಬ್ರಿಟಿಷ್ ಸೇನಾಧಿಕಾರಿಗಳಾದ ರಾಬರ್ಟ್ ಬ್ರೂಸ್ ಮತ್ತು ಆತನ ಸಹೋದರ ಚಾರ್ಲ್ಸ್ ಅಲೆಕ್ಸಾಂಡರ್ ಬ್ರೂಸ್ಗೆ ಸಿಂಕೋ ಸಮುದಾಯದವರು ಸೇವಿಸುವ ಗಿಡಮೂಲಿಕೆ ಪಾನೀಯವನ್ನು ಮಣಿರಾಮ್ ದತ್ತಾ ಬರುವ ಪರಿಚಯಿಸಿದರು. ಅವರು ಸಿಂಗ್ಲೋ ಸಮುದಾಯದ ಮುಖ್ಯಸ್ಥ ಬೆಸ್ಸಾಗೌಮ್ ಅವರನ್ನು ಕರೆದು ಕೆಲವು ಗಿಡಗಳನ್ನು ಕೊಡುವಂತೆ ಕೇಳಿದರು. ಅವುಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ಪರಿಶೀಲಿಸಿದ ಅವರಿಗೆ ಇದು ಚೀನಾದ ಚಹಾ ಗಿಡ ಅಲ್ಲ ಎಂಬುದು ಮನವರಿಕೆ ಆಯಿತು. ಮುಂದೆ 1824ರಲ್ಲಿ ಬ್ರೂಸ್ನ ಮರಣದ ನಂತರ ಅವನ ಸಹೋದರ ಚಾರ್ಲ್ಸ್ ಅಲೆಕ್ಸಾಂಡರ್ ಅಸ್ಸಾಂ ಚಹಾವನ್ನು ಮಾರುಕಟ್ಟೆಗೆ ಪರಿಚಯಿಸಲು ಪ್ರಯತ್ನಿಸಿದ. ಏತನ್ಮಧ್ಯೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಮಣಿರಾಮ್ ದತ್ತಾ ಬರುವ ತಮ್ಮ ವೃತ್ತಿಜೀವನದಲ್ಲಿ ಪ್ರಗತಿ ಹೊಂದಿದ್ದರು. ಇತಿಹಾಸಕಾರ ಅಮಲೇಂದು ಗುಹಾ ಅವರನ್ನು ಹೊಸ ಆಡಳಿತವು ಸೃಷ್ಟಿಸಿದ ಆರ್ಥಿಕ ಅವಕಾಶಗಳನ್ನು ಪಡೆಯಲು ಉತ್ಸುಕನಾಗಿದ್ದ ವ್ಯಕ್ತಿ ಎಂದು ಮಣಿರಾಮ್ ಅವರನ್ನು ವಿವರಿಸುತ್ತಾರೆ. ಆದರೆ ಅದೇ ಸಮಯದಲ್ಲಿ ಅವರು ಹಳೆಯ ದಿನಗಳ ಶ್ರೀಮಂತ ಸವಲತ್ತುಗಳನ್ನು ಉಳಿಸಿಕೊಳ್ಳಲು ಬಯಸಿದ್ದರು. 1930ರ ದಶಕದಲ್ಲಿ ಬರುವ ಕೊನೆಯ ಅಹೋಂ ರಾಜ ಪುರಂದರ ಸಿಂಗ್ ಮತ್ತು ಅವನ ಉಪನದಿ ಸಾಮ್ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಎಂಬ ಉಲ್ಲೇಖವೂ ಇದೆ. ಸ್ವಂತ ಚಹಾ ತೋಟ ಹೊಂದಿದ ಮಣಿರಾಮ್ ದತ್ತ ಬರುವ ಬ್ರೂಸ್ ಮರಣ ಹೊಂದಿದ 10 ವರ್ಷಗಳ ನಂತರ ಅಸ್ಸಾಂನ ಕಾಡು ಸಸ್ಯಗಳನ್ನು ಕಲ್ಕತ್ತಾ ಬೊಟಾನಿಕಲ್ ಗಾರ್ಡನ್ಸ್ನ ಸೂಪರಿಂಟೆಂಡೆಂಟ್ ನತಾನಿಯಲ್ ವಾಲಿಚ್ ಅವರು ಅಧಿಕೃತವಾಗಿ ಕ್ಯಾಮೆಲಿಯಾ ಸಿನೆನ್ಸಿಸ್ ಜಾತಿ ಎಂದು ಗುರುತಿಸಿದರು. ಚಹಾ ಉದ್ಯಮವು ರೂಪುಗೊಳ್ಳಲು ಪ್ರಾರಂಭಿಸಿತು. 1839ರಲ್ಲಿ ಅಸ್ಸಾಂ ಟೀ ಕಂಪನಿಯನ್ನು ರಚಿಸಲಾಯಿತು. ಬ್ರಿಟಿಷರು ಪುರಂದರ ಸಿಂಗ್ ಅವರನ್ನು ಪದಚ್ಯುತಗೊಳಿಸಿದ 1 ವರ್ಷದ ನಂತರ ಮಣಿರಾಮ್ ದತ್ತ ಬರುವ ಅವರನ್ನು ದಿವಾನರನ್ನಾಗಿ ನೇಮಿಸಿದರು. ಅವರು ಕಂಪನಿಗಾಗಿ ಹಲವಾರು ಚಹಾ ಉದ್ಯಾನ ಸ್ಥಾಪಿಸಿದರು, ಆದರೆ ತಮ್ಮದೇ ಆದ ಮಹತ್ವಾಕಾಂಕ್ಷೆಗಳನ್ನು ಹೊಂದಿದ್ದರು. 1845ರಲ್ಲಿ ಅವರು ರಾಜೀನಾಮೆ ನೀಡುವ ಹೊತ್ತಿಗೆ ಮಣಿರಾಮ್ ಬರುವ ಜೋರ್ಹತ್ನಲ್ಲಿ ಸಿನ್ನಮಾರಾ ಮತ್ತು ಶಿವಸಾಗರ್ನಲ್ಲಿ ಸೆಂಗ್ಲುಂಗ್ 2 ಚಹಾ ತೋಟಗಳನ್ನು ಹೊಂದಿದ್ದರು. ನಮ್ಮ ದೇಶದ ಅಸ್ಸಾಂನ ಚಹಾದ ಕಥೆಯಲ್ಲಿ ಒಬ್ಬ ಭಾರತೀಯ ಮಹತ್ವಾಕಾಂಕ್ಷೆ ಮತ್ತು ಉದ್ಯಮದ ಮತ್ತು ಬೂಟ್ ಮಾಡಲು
ಭಯವಿಲ್ಲದ ವ್ಯಕ್ತಿಯಿಂದ ಮೊದಲ ವಾಣಿಜ್ಯ ಚಹಾ ತೋಟವನ್ನು ರಚಿಸಲು ಹೊರಟ ವ್ಯಕ್ತಿಯೆಂದು ಬರುವ ಅವರನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಏಷ್ಯಾದ ಅತಿದೊಡ್ಡ ಜೋರ್ಹತ್ ಮೂಲದ ಟೊಕ್ಲೈಟಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಸಂಶೋಧಕ ಪ್ರದೀಪ್ ಬರುವ ಅವರು ತಮ್ಮ ಪುಸ್ತಕ 200 Years of Assam ಎಂದು ಈ ಎಲ್ಲ ಘಟನೆಗಳನ್ನು ವಿವರಿಸಿದ್ದಾರೆ.